ಅದು ಕಿಲಾಡಿ ಗ್ಯಾಂಗ್. ಜನರಿಗೆ ಮಂಕು ಬೂದಿ ಎರ್ಚೋದೇ ಅವರ ಕಾಯಕವಾಗಿತ್ತು. ಅಸಲಿ ನೋಟು ಕೊಟ್ರೆ ಅದಕ್ಕಿಂತ ಹೆಚ್ಚಿನ ನಕಲಿ ನೋಟು ಕೊಡ್ತೀವಿ ಅಂತ ಮಕ್ಮಲ್ ಟೋಪಿ ಹಾಕ್ತಾ ಇದ್ರು. ಸದ್ಯ ಈ ಗ್ಯಾಂಗ್ ಅನ್ನ ಖಾಕಿ ಕೆಡಾಕೆ ಕೆಡವಿದೆ. ಹತ್ತು ಲಕ್ಷ ಅಸಲಿ ನೋಟಿಗೆ 30 ಲಕ್ಷ ನಕಲಿ ನೋಟು. ಮೂವರನ್ನ ಖೆಡ್ಡಾಗಿ ಕೆಡವಿದ ಜಯನಗರ ಪೊಲೀಸ್. ತಿರುನಲ್ವೇಲಿ ವಂಚಕ ಗ್ಯಾಂಗ್ ರೆಡ್ ಹ್ಯಾಂಡ್ ಅರೆಸ್ಟ್. ಈ ಮುಖಗಳನ್ನ ಒಮ್ಮೆ ನೋಡಿಕೊಂಡು ಬಿಡಿ. ಈ ಮೂವರಿಗೆ ಕತ್ತೆಗಾಗುವ ವಯಸ್ಸಾಗಿದೆ. ದುಡಿದು ತಿನ್ನೋದು ಬಿಟ್ಟು ವಂಚನೆಯ ಹಾದಿ ಹಿಡಿದು ಬಿಟ್ಟಿದ್ರು. 10 ಲಕ್ಷ ಒರಿಜಿನಲ್ ನೋಟು ಕೊಟ್ರೆ 30 ಲಕ್ಷ ಕೋಟಾ ನೋಟಿನ ಆಫರ್ ಕೊಟ್ಟು ಜನರಿಗೆ ಉಂಡೆನಾಮ ಹಾಕ್ತಾ ಇದ್ರು. ಅಂದಹಾಗೆ ಈ ಮೂವರ ಹೆಸರು ಶಾಹಿಕ್, ಮೊಹಮ್ಮದ್, ಮೀರನ್ ಮತ್ತು ರಾಜೇಶ್ವರ್ ಅಂತ. ಮೂಲತಃ ತಮಿಳುನಾಡಿನ ತಿರುನಲ್ವೇಲಿಯ ಈ ಗ್ಯಾಂಗ್ ಅಕ್ರಮವಾಗಿ ನಕಲಿ ನೋಟುಗಳನ್ನು ಇಟ್ಟುಕೊಂಡು ವಂಚನೆ ಮಾಡ್ತಾ ಇದ್ರು. 10 ಲಕ್ಷ ಅಸಲಿ ನೋಟಿಗೆ ಒರಿಜಿನಲ್ ರೀತಿಯೇ ಕಾಣುವ 3 ಪಟ್ಟು ಹಣ ನೀಡ್ತೇವೆ ಅಂತ ಜನರನ್ನ ನಂಬಿಸ್ತಾ ಇದ್ರು. ತಮಿಳುನಾಡಿನಲ್ಲಿ ಸಕ್ರಿಯವಾಗಿದ್ದವರು ಬೆಂಗಳೂರಿನಲ್ಲೂ ಆಕ್ಟಿವ್ ಆಗಿದ್ರು. ಜಯನಗರ 4th ಬ್ಲಾಕ್ನಲ್ಲಿ ಹಣದ ಸಮೇತ ನಿಂತಿದ್ದ ಗ್ಯಾಂಗ್ ಬಗ್ಗೆ ಖಚಿತ ಮಾಹಿತಿ ಪಡೆದ ಜಯನಗರ ಪೊಲೀಸರು ರೆಡ್ ಹ್ಯಾಂಡ್ ಆಗಿ 3 ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ. ದಾಳಿ ವೇಳೆ ಪೊಲೀಸರೇ ಆರೇಕ್ಷಣ ಕಕ್ಕಾಬಿಕ್ಕಿ. ವಂಚಕರ ಕಿಲಾಡಿತನಕ್ಕೆ ಬೆಸ್ತು ಬಿದ್ದ ಖಾಕಿ. ಮೇಲೆ ಅಸಲಿ, ಒಳಗೆಲ್ಲ ನಕಲಿ. ಇನ್ನು ದಾಳಿ ವೇಳೆ ಸೂಟ್ ಕೇಸ್ ನೋಡಿ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಈ ಕಿಲಾಡಿಗಳು ನೋಟಿನ ಬಂಡಲ್ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಒರಿಜಿನಲ್ ನೋಟುಗಳನ್ನ ಇಟ್ಟು ಮಧ್ಯಭಾಗದಲ್ಲಿ ಬಿಳಿ ಹಾಳೆ ಜೋಡಿಸಿ ವಂಚನೆ ಮಾಡ್ತಿದ್ರು ಅನ್ನುವುದು ಬೆಳಕಿಗೆ ಬಂದಿದೆ. ಸದ್ಯ ಮೂವರನ್ನ ಬಂಧಿಸಿ ಇನ್ನುಳಿದ ಆರೋಪಿಗಳಿಗಾಗಿ ಜಯನಗರ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ವ್ಯಾಪ್ತಿಯಲ್ಲಿ ತಮಿಳುನಾಡು ಮೂಲದ ಕೆಲವು ಆರೋಪಿತರು ಬಂದು ತಾವು 10 ಲಕ್ಷಕ್ಕೆ ನಿಜವಾದ ನೋಟ್ಸ್ ಕೊಟ್ರೆ ನಾವು 3 ಲಕ್ಷದ ನಿಜವಾದ ನೋಟ್ಸ್ ಕೊಟ್ರೆ ನಾವು 10 ಲಕ್ಷದ್ದು ಕೋಟಾ ನೋಟ್ಗಳನ್ನ ಕೊಡ್ತೀವಿ ಅನ್ನೋ ಒಂದು ಸ್ಕೀಮು ಅಥವಾ ಒಂದು ಇದನ್ನ ಪ್ರಯತ್ನ ಮಾಡಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದ್ದು ನಾವು ಅವರನ್ನ ವಶಕ್ಕೆ ಪಡೆದು ವಿಚಾರಿಸಲಾಗಿ ಅದು ಆಕ್ಚುಲಿ ವಂಚನೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಅವ್ರನ್ನ ವಶಕ್ಕೆ ಪಡೆದಾಗ ಅವರಲ್ಲಿ ಸಿಕ್ಕಿದ್ದು ಕೋಟಾ ನೋಟ್ ಅಲ್ಲ, ಆದರೆ ನಿಜವಾದ ನೋಟ್ಸ್ಗಳ ಮಧ್ಯ ಬಿಳಿ ಹಾಳೆನಿಟ್ಟು ಅದನ್ನ ವಂಚನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಇನ್ನು ಈ ಗ್ಯಾಂಗ್ ಹಲವರಿಗೆ ಇದೇ ರೀತಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬಂಧಿತರಿಂದ 15,000 ರೂಪಾಯಿ ಅಸಲಿ ನೋಟ್ ಸಮೇತ ಕಾರು, ಸೂಟ್ ಕೇಸ್ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಕಡೆ ಅಸಲಿ ನೋಟು ಕೊಟ್ಟು ನಕಲಿ ನೋಟು ಪಡೆಯಲು ಮುಂದಾದವರ ಮೇಲೂ ಪೊಲೀಸರು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅದೇನೇ ಹೇಳಿ, ಕೆಲವರು ಅಸಲಿ ನೋಟಿನ ತಲೆ ಮೇಲೆ ಹೊಡೆದ ಹಾಗೆ ನಕಲಿ ನೋಟುಗಳನ್ನ ಪ್ರಿಂಟ್ ಮಾಡ್ತಾರೆ ಅನ್ನೋದು ಆಗಾಗ ಗೊತ್ತಾಗ್ತಾ ಇರುತ್ತೆ. ಇಂತಹ ಜಾಲಗಳನ್ನ ಮಟ್ಟ ಹಾಕಬೇಕು ಅಂದ್ರೆ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಬೇಕಿದೆ. ವಿಶ್ವನಾಥ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.